ಐಟಮ್ ಸಾಂಗ್ ಮಾಡೋದಕ್ಕೆ ಶ್ರೀವಲ್ಲಿ ರೆಡಿ. ಆದರೆ 4 ಜನ ಕೇಳಿದ್ರೆ ಮಾತ್ರ ಎಂದ ರಶ್ಮಿಕಾ ಮಂದಣ್ಣ. ರಶ್ಮಿಕಾ ಮಂದಣ್ಣ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಹಿಟ್ ಆಗ್ತಾ ಇದೆ. ಬಿಡುವಿಲ್ಲದೆ ಸಿನಿಮಾದ ಪ್ರಚಾರದಲ್ಲಿ ತೊಡಗಿರುವ ರಶ್ಮಿಕಾ ಕೆಲವು ವಿಚಾರಗಳನ್ನು ಮನಬಿಚ್ಚಿ ಮಾತನಾಡಿರುವುದು ರಶ್ಮಿಕಾ. ನಿಶ್ಚಿತಾರ್ಥ, ವಿಜಯ್ ಜೊತೆಗಿನ ಮದುವೆ ಬಗ್ಗೆ ಮಾತು, ಜಗಪತಿ ಬಾಬು ಅವರ ಜೊತೆಗಿನ ಸಂದರ್ಶನದಲ್ಲಿ ಐಟಮ್ ಸಾಂಗ್ ಹಾಗೂ ನೆಗೆಟಿವ್ ಶೇಡ್ ಪಾತ್ರಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ದಾರೆ. ಈಗಾಗಲೇ ರಶ್ಮಿಕಾ ಬಿಡುವಿಲ್ಲದೆ ಸಿನಿಮಾದ ಪ್ರಚಾರದಲ್ಲಿ ತೊಡಗಿದ್ದಾರೆ. ರಶ್ಮಿಕಾ ಮಂದಣ್ಣ ಕೆಲವು ವಿಚಾರಗಳನ್ನು ಮನಬಿಚ್ಚಿ ಮಾತನಾಡಿರುವಂತಹ ಏನು ನ್ಯಾಷನಲ್ ಕ್ರಶ್, ನಿಶ್ಚಿತಾರ್ಥ, ವಿಜಯ್ ಜೊತೆಗಿನ ಮದುವೆಯ ಬಗ್ಗೆಯೂ ಕೂಡ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ಜಗಪತಿ ಬಾಬು ಅವರ ಜೊತೆಗಿನ ಖಾಸಗಿ ಸಂದರ್ಶನ ಅದು. ಐಟಮ್ ಸಾಂಗ್ ಹಾಗೂ ನೆಗೆಟಿವ್ ಶೇಡ್ ಪಾತ್ರಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿರ್ತಾರೆ. ಜಗಪತಿ ಬಾಬು ಕೇಳಿದ ನೆಗೆಟಿವ್ ಶೇಡ್ ಪಾತ್ರಕ್ಕೆ ಒಪ್ಪಿಗೆ ಸೂಚಿಸಿದ ರಶ್ಮಿಕಾ. ಸ್ಪೆಷಲ್ ಸಾಂಗ್ ಮಾಡ್ತೀರಾ ಎನ್ನುವ ಪ್ರಶ್ನೆಗೆ ಉತ್ತರಿಸಿರುವಂತಹ ರಶ್ಮಿಕಾ ಮಂದಣ್ಣ, ಬೇರೆ ಸಿನಿಮಾಗಳಲ್ಲಿ ಸ್ಪೆಷಲ್ ಸಾಂಗ್ಸ್ ಮಾಡೋದಕ್ಕೆ ಸಿದ್ಧ, ಆದರೆ ಆ 4 ಜನ ನಿರ್ದೇಶಕರ ಸಿನಿಮಾಗಳಲ್ಲಿ ಮಾತ್ರ ಕಂಡೀಷನ್ ಅಪ್ಲೈ. ಅದು ಯಾರು ಎಂದು ನಾನು ಹೇಳೋದಿಲ್ಲ. ನೆಗೆಟಿವ್ ಶೇಡೋ ಐಟಮ್ ಸಾಂಗು ಏನು ಬೇಕಾದರೂ ನಾನು ಮಾಡ್ತೀನಿ. ಆದರೆ ನನ್ನ ಬಳಿ 4 ಜನ ಕೇಳಿಕೊಳ್ಬೇಕು ಅಥವಾ ಅವರ 4 ಜನರ ಸಿನಿಮಾದಾಗಿರಬೇಕು. ಅವರು ಕೇಳಿದರೆ ಮಾತ್ರ ಐಟಮ್ ಸಾಂಗ್ ಮಾಡ್ತೀನಿ. ಅದು ಬಿಟ್ಟು ಬೇರೆ ಯಾರೇ ಕೇಳಿದ್ರು ನಾನು ಮಾಡೋದಿಲ್ಲ. ರಶ್ಮಿಕಾ ಹೇಳಿದ ಆ 4 ನಿರ್ದೇಶಕರು ಯಾರು? 1 ರಾಜಮೌಳಿ, 2 ಸಂಜಯ್ ಲೀಲಾ ಬನ್ಸಾಲಿ, 3 ಹಿರಾನಿ ಹಾಗೂ ಸುಕುಮಾರ್ ಇರಬಹುದಾ ಅನ್ನೋ ಶಂಕೆಗಳಿದ್ದಾವೆ. ಅವರೇ ಅಂತ ಖಾತ್ರಿಪಡಿಸೋದಕ್ಕಾಗಲ್ಲ. ರಶ್ಮಿಕಾ ಅಭಿಮಾನಿಗಳು ಹೀಗೆ ಊಹೆ ಮಾಡುತ್ತಿದ್ದಾರೆ. ಈಗ ಒಂದೊಂದು ನಟಿಗೂ ಒಂದೊಂದು ನಟನಿಗೂ ಅವರದ್ದೇ ಆದ ಇಮೇಜ್ಗಳಿರ್ತವೆ, ಅವರದ್ದೇ ಆದ ಒಂದು ಫ್ಯಾನ್ ಬೇಸ್ಗಳಿರ್ತವೆ, ಪ್ರತ್ಯೇಕ. ದರ್ಶನ್ ಫ್ಯಾನ್ಸ್ನಂತಲ್ಲ ಸುದೀಪ್ ಫ್ಯಾನ್ಸು, ಸುದೀಪ್ ಫ್ಯಾನ್ಸ್ನಂತಲ್ಲ ದುನಿಯಾ ವಿಜಯ್ ಅವರ ಫ್ಯಾನ್ಸು. ಪ್ರತಿಯೊಬ್ಬರೂ ಕೂಡ ಬೇರೆ ಬೇರೆ ಬೇಸ್ಗಳಲ್ಲಿ ಬೇರೆ ಬೇರೆ ತರಹದಲ್ಲೆಲ್ಲ ಅವರವರ ಅಭಿಮಾನವನ್ನು ವ್ಯಕ್ತಪಡಿಸ್ತಾರೆ. ರಶ್ಮಿಕಾ ಮಂದಣ್ಣ ಆಕೆಯದ್ದೇ ಆದಂಥ ಅಭಿಮಾನಿಗಳ ಬಳಗ ಇದೆ. ಇನ್ನು ಆಕೆಯದ್ದೇ ಆದಂಥ ಆ್ಯಟಿಟ್ಯೂಡ್ಗಳು ಇರ್ತವೆ. ಈಕೆಯ ಆ್ಯಟಿಟ್ಯೂಡ್ ಏನು ಅಂದರೆ, ನನಗೊಂದಷ್ಟು ಜನ ಸೆಲೆಕ್ಟಿವ್ ಆದ ಪರ್ಸನ್ಸ್ಗಳಿದ್ದಾರೆ. ಅವರ ಸಿನಿಮಾ ಅಥವಾ ಅವರು ನಿರ್ದೇಶನ ಮಾಡಿದ ಸಿನಿಮಾದಲ್ಲಿ ನಾನು ಬೇಕಾದರೆ ಎಂತಹ ನೆಗೆಟಿವ್ ಶೇಡ್ ಪಾತ್ರಕ್ಕೂ ರೋಲ್ಗೂ ನಾನು ಸಿದ್ಧ. ಆ ಪೈಕಿ 4 ಜನರ ಹೆಸರು ಆಕೆ ಗುಪ್ತವಾಗಿ ಇಟ್ಕೊಂಡಿದ್ದಾಳೆ, ಅದನ್ನು ಬಹಿರಂಗಪಡಿಸಿಲ್ಲ. ಯಾರು ಅನ್ನೋದನ್ನು ಅವರವರ ಏನು ಫ್ಯಾನ್ಸ್ಗಳು ಅವರವರ ಕಲ್ಪನೆಗೆ ಬಿಟ್ಟಿರ್ತಕ್ಕಂಥ ವಿಚಾರ. ರಶ್ಮಿಕಾ ಮಂದಣ್ಣ ಈ 4 ಜನರನ್ನಾಗಿರಬಹುದು ತಿಳ್ಕೊಂಡಿರೋದು ಅಂಥೇಳಿ ಅವರವರೇ ಅಂದುಕೊಂಡು ರಶ್ಮಿಕಾ ಮಂದಣ್ಣರ ವಿಚಾರವಾಗಿ ತಲೆ ಕೆಡಿಸಿಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.